ಹರಿಯಾಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾವು ಏಣಿ ಆಟ. ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಗ್ ಫೈಟ್ ಏರ್ಪಡ್ತಾ ಇದೆ. ಈಗ ಹರಿಯಾಣದ ಸದ್ಯದ ರಿಸಲ್ಟ್ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ಇಲ್ಲಿವರೆಗೂ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು. ಆದ್ರೆ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿಯ ಹಾವು ಏಣಿ ಆಟ ಮುಂದುವರಿತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಬಿಗ್ ಫೈಟ್ ಏರ್ಪಾಡಾಗ್ತಾ ಇದೆ. ಹರಿಯಾಣದಲ್ಲಿ ಈಗ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಬಿಜೆಪಿ 44, ಕಾಂಗ್ರೆಸ್ 41, ಇತರೆ 4 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಹಾವು ಏಣಿ ಆಟ ನೋಡಿ. ಬೆಳಗ್ಗೆ 8 ಗಂಟೆಯಿಂದ ಇಲ್ಲಿಯವರೆಗೂ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು, ಬಿಜೆಪಿಗೆ ಹಿನ್ನಡೆ ಆಗಿದೆ. ಈಗ ಹರಿಯಾಣದ ಸದ್ಯದ ಸಿಚುವೇಶನ್, ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. 3 ಸೀಟ್ಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಬಿಜೆಪಿ. ಕಾಂಗ್ರೆಸ್ ಇದೀಗ ಹಿನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಹರಿಯಾಣದಲ್ಲಿ. ಇಲ್ಲಿವರೆಗೂ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇತ್ತು. ಆದ್ರೆ ಇದೀಗ ಬಿಗ್ ಫೈಟ್, ಹಾವು ಏಣಿ ಆಟ. ಒಮ್ಮೆ ಕಾಂಗ್ರೆಸ್, ಒಮ್ಮೆ ಬಿಜೆಪಿ, ಒಮ್ಮೆ ಕಾಂಗ್ರೆಸ್, ಒಮ್ಮೆ ಬಿಜೆಪಿ, ಈ ತರದ ಮುನ್ನಡೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನೇನು ಅಬ್ಬಬ್ಬ ಅಂತಂದ್ರೆ 1-1.5 ಗಂಟೆಯಲ್ಲಿ ಸಂಪೂರ್ಣವಾದಂತ ಚಿತ್ರಣ ಸಿಕ್ಕಿಬಿಡುತ್ತೆ. ಇದೀಗ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಹರಿಯಾಣದಲ್ಲಿ ಸದ್ಯದ ಮುನ್ನಡೆ ಬಿಜೆಪಿ 44 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಳ್ತಾ ಇದ್ರೆ, ಕಾಂಗ್ರೆಸ್ 41 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಇತರೆ 4 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ನೋಡಿ, ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ವಿಚಾರ, ಒಂದು ಕಾಲದಲ್ಲಿ ಹರಿಯಾಣದಲ್ಲಿ ಭಾರಿ ಪ್ರಾಬಲ್ಯವನ್ನ ಮೆರೆದಿದ್ದಂತ ಓಂ ಪ್ರಕಾಶ್ ಚೌಟಾಲಾ ಅವರ INLD ಮತ್ತು ದುಷ್ಯಂತ್ ಚೌಟಾಲಾ ಅವರ JJP, ಆ ಪಕ್ಷಗಳಲ್ಲಿ ಮುನ್ನಡೆ ಅನ್ನೋದು ತೀರಾ ಕಡಿಮೆ ಆಗ್ತಾ ಇದೆ. ನೋಡಿ, ಈ ಬಾರಿ ಸ್ಥಳೀಯ ಮಟ್ಟದ ನಾಯಕರಿಗೆ ಮಣೆ ಹಾಕ್ತಾರೆ, ಸ್ಥಳೀಯ ಮಟ್ಟದ ನಾಯಕರ ವರ್ಚಸ್ಸು ಜಾಸ್ತಿ ಇದೆ ಅನ್ನೋದನ್ನೆಲ್ಲ ಹೇಳ್ತಾ ಇದೆ. ಅದೇ ದುಷ್ಯಂತ್ ಚೌಟಾಲಾ ಮತ್ತು ಓಂ ಪ್ರಕಾಶ್ ಚೌಟಾಲಾ ಇವರ ವರ್ಚಸ್ಸು ಕಡಿಮೆ ಆಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಉಳಿದ 4 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಸೊ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆನೆ ನೇರವಾದಂತಹ ಹಣಾಹಣಿ ಇದೆ. ಒಮ್ಮೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ ಇನ್ನೊಮ್ಮೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಈಗ ಸದ್ಯದ ಟ್ರೆಂಡ್ ಏನಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಸದ್ಯದ ಟ್ರೆಂಡ್ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. 44 ಸ್ಥಾನಗಳ ಮುನ್ನಡೆಯನ್ನ ಬಿಜೆಪಿ ಕಾಯ್ದುಕೊಳ್ತಾ ಇದೆ. 41 ಸ್ಥಾನಗಳ ಮುನ್ನಡೆಯನ್ನ ಕಾಂಗ್ರೆಸ್ ಕಾಯ್ದುಕೊಳ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಒಂದು ಬಿಗ್ ಫೈಟ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಮೀಕ್ಷೆಗಳು ಹೇಳಿದ್ದು ಬಿಜೆಪಿ ಅಧಿಕಾರಕ್ಕೆ ಬರಲ್ಲ, ಆಡಳಿತ ವಿರೋಧಿ ಅಲೆ ಇದೆ. ಅಲ್ಲಿನ ಜನರಿಗೆ ಬಿಜೆಪಿಯ ಆಡಳಿತ ಅನ್ನೋದು ಇಷ್ಟ ಆಗ್ತಾ ಇಲ್ಲ ಅನ್ನುವಂಥದ್ದು. ಆದ್ರೆ ಈಗ ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ ಅನ್ನುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬಿಜೆಪಿ 44, ಕಾಂಗ್ರೆಸ್ 41, ಇತರೆ 4ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಹೋಗ್ತಾ ಹೋಗ್ತಾ ಯಾವ್ದು ಹೆಚ್ಚಾಗತ್ತೆ, ಯಾವ್ದು ಕಮ್ಮಿ ಆಗತ್ತೆ, ಕಾಂಗ್ರೆಸ್ ಮುನ್ನಡೆ ಆಗತ್ತಾ, ಬಿಜೆಪಿ ಮುನ್ನಡೆ ಆಗತ್ತಾ, ಈ ಹಾವು ಏಣಿ ಆಟ ಕೊನೆಯ ಕ್ಷಣದವರೆಗೂ ಮುಂದುವರಿಯುತ್ತಾ ಅನ್ನುವಂಥ ಕುತೂಹಲ ದುಪ್ಪಟ್ಟಾಗ್ತಾ ಇದೆ. ಸೊ ಸದ್ಯದ ಮಟ್ಟಿನಾಗಿ ನಾವು ಗಮನಿಸ್ತಾ ಇರುವಂತ ವಿಚಾರ, ಬಿಜೆಪಿ ಇದೀಗ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸೊ ಬೆಳಿಗ್ಗೆ ಯಾವಾಗ ಮತ ಎಣಿಕೆ ಪ್ರಾರಂಭ ಆಯಿತು ಆಗ ಬಿಜೆಪಿ ಮುನ್ನಡೆ ಇತ್ತು. ಹೋಗ್ತಾ 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 ಕಾಂಗ್ರೆಸ್ ಸಂಪೂರ್ಣವಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು. ಆದ್ರೆ ಚಿತ್ರಣ ಬದಲಾಗ್ತಾ ಇದೆ ಈಗ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್. ಇದು ಜಮ್ಮು ಕಾಶ್ಮೀರ. ಕಾಂಗ್ರೆಸ್ 49, ಬಿಜೆಪಿ 24, ಭಾರಿ ಅಂತರ ಅನಿಸ್ತಾ ಇದೆ. ಸೊ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿಗೆ ಇದೊಂದು ಬಿಗ್ ಶಾಕ್. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಕಾಂಗ್ರೆಸ್ 49, ಬಿಜೆಪಿ 24, PDP 3, ಇತರೆ 14ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಅನ್ನುವಂತ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹರಿಯಾಣದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸೊ ಫೈನಲ್ ಆಗಿ ಏನ್ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ರಿಸಲ್ಟ್ ಹೀಗೇ ಬರುತ್ತೆ ಅನ್ನೋದನ್ನ ಸದ್ಯಕ್ಕೆ ಊಹೆ ಮಾಡೋದು ಕಷ್ಟ ಆಗ್ತಾ ಇದೆ. ಇಲ್ಲಿವರೆಗೂ ಒಂದು ಟ್ರೆಂಡ್ ಇತ್ತು ಹರಿಯಾಣದಲ್ಲಿ, ಈ ಕ್ಷಣದವರೆಗೂ ಒಂದು ಟ್ರೆಂಡ್ ಇತ್ತು ಹರಿಯಾಣದಲ್ಲಿ. ಅದು ಕಾಂಗ್ರೆಸ್ ತೀರಾ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು, ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಆದರೆ ಹರಿಯಾಣದಲ್ಲಿ ಈಗ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ, ಬಿಜೆಪಿಗೆ ಅಲ್ಲಿ ಹಿನ್ನಡೆ ಆಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ
ಸದ್ಯದ ಪರಿಸ್ಥಿತಿಯ ಪ್ರಕಾರ ಬಿಜೆಪಿ ಮುನ್ನಡೆಯನ್ನ ಬಿಜೆಪಿ ತೀವ್ರ ಮುಖಭಂಗವನ್ನ ಜಮ್ಮು ಕಾಶ್ಮೀರದಲ್ಲಿ ಗೆದರಿಸ್ತಾ ಇದೆ. ಒಂದ್ ಕಡೆಯಲ್ಲಿ ಕಾರ್ಯಕರ್ತರು ಸಂಭ್ರಮವನ್ನ ಪಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ಸಿಹಿ ಹಂಚುತ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸೊ ರಿಸಲ್ಟ್ ಏನಾಗುತ್ತೆ? ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ, ಕ್ಷಣ ಕ್ಷಣಕ್ಕೂ ವ್ಯತ್ಯಾಸ ಕಂಡುಬರ್ತಾ ಇದೆ. ಹಾವು ಏಣಿ ಆಟ ಹೆಚ್ಚಾಗ್ತಾ ಇದೆ. ಇಲ್ಲಿವರೆಗೂ ಹರಿಯಾಣದಲ್ಲಿ ನಾಗಾಲೋಟವನ್ನು ಬೀರಿದಂತ ಕಾಂಗ್ರೆಸ್ ಇದೀಗ ಕೆಳಗೆ ಬಂದಿದೆ. ಸೊ ಈ ಹಾವು ಏಣಿ ಆಟ ಮುಂದುವರಿತಾ ಇದೆ. ಏನಾಗುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಾಕಷ್ಟು ರೀತಿಯಾದಂಥ ಪ್ರಚಾರಗಳು ಟಕ್ಕರ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಎಲ್ಲವೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ವು, ಮಾಸ್ಟರ್ ಪ್ಲಾನ್ ಮಾಡಿದ್ರು, ಪ್ರಬಲವಾದಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡಲಾಗಿತ್ತು. ಆದರೆ ಮತದಾರ ಯಾರ ಕೈ ಹಿಡಿದಿದ್ದಾನೆ ಅನ್ನೋದು ಕುತೂಹಲ ಆಗಿತ್ತು. ಸೊ ಫೈನಲಿ ಇನ್ನೇನು ಒಂದೂವರೆ ಗಂಟೆ ಒಳಗೆ ಕಂಪ್ಲೀಟ್ ಆದಂಥ ಒಂದು ಚಿತ್ರಣ ನಮಗೆ ಸಿಗುತ್ತೆ. ಈಗ ಸದ್ಯದ ಮಟ್ಟಿಗೆ ಹರಿಯಾಣದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, 3 ಸ್ಥಾನಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ನೋಡಿ, ಇಲ್ಲಿ ಏನಾಗಬಹುದು ಅನ್ನುವಂಥ ಕುತೂಹಲ ಇದೆಯಲ್ಲ, ಇದು ಸಾಕಷ್ಟು ಟೆನ್ಷನ್ ಅನ್ನು ತಂದುಡ್ತಾ ಇದೆ. ಬಿಕಾಸ್ ಈ ಹರಿಯಾಣದ ಮ್ಯಾಜಿಕ್ ನಂಬರ್ ಬಂದು 46. ಈಗ ಬಿಜೆಪಿ 44 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, ಕಾಂಗ್ರೆಸ್ 41 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮ್ಯಾಜಿಕ್ ನಂಬರ್ ಇರೋದು 46. ಈ ಮ್ಯಾಜಿಕ್ ನಂಬರ್ಗೆ ಹತ್ತಿರವಾಗಿರೋದು ಬಿಜೆಪಿ ಸದ್ಯದ ಮಟ್ಟಿಗೆ ಹರಿಯಾಣದಲ್ಲಿ. ಯಾಕಂದ್ರೆ 44 ಸ್ಥಾನಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಬಿಜೆಪಿ ಹರಿಯಾಣದಲ್ಲಿ. ಕಾಂಗ್ರೆಸ್ 41. 5 ಸ್ಥಾನಗಳು ಸ್ವಲ್ಪ ಕಮ್ಮಿ ಅನಿಸ್ತಾ ಇದೆ ಮ್ಯಾಜಿಕ್ ನಂಬರ್ಗೆ ಕಾಂಗ್ರೆಸ್ಗೆ. ಇನ್ನು ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಬರೆದರೆ ಜಮ್ಮು ಕಾಶ್ಮೀರದಲ್ಲಿ ಮ್ಯಾಜಿಕ್ ನಂಬರ್ 46. ಜಮ್ಮು ಕಾಶ್ಮೀರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 49 ಸ್ಥಾನ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡಿ ಆಗಿದೆ. हुआ, क्या लगता है कि क्या ये अर्ली ट्रेंड्स है, अभी जाके कुछ क्योंकि आप देखो इट इज़ टू अर्ली. राउंड्स होते हैं, हमको मालूम होता है कि कौन सी पॉकेट का कब काउंटिंग होनी है, तो ये सब चीज़ें चलती हैं. तो इसको आप इतना ज़्यादा मत समझिए कि सेंसेक्स की तरह अप एंड डाउन. ये है, काउंटिंग का एक दौर होता है, हर इलेक्शन में होता है. लेकिन आश्वस्त हैं हम, कांग्रेस सरकार बनाएगी. 10 बज रहा है, कितनी देर और रुक जाए आपके हिसाब से? देखो अभी शायद तीसरा चौथा राउंड है, तो 10 एक और होंगे कम से कम. उम्मीद नहीं, विश्वास है. मेरे साथ कुमारी सैलजा हैं, कांग्रेस पार्टी की सीनियर नेता. मैम,